ಈ ಭೂಮಿ ಮ್ಯಾಗ ಎಲ್ಲರೂ ತಾಯಿ ಒಟ್ಟಾಗೆ ಹುಟ್ಟಿರೋದು. ಯಾರು ಆಕಾಶದಿಂದ ಉದುರ್ಲಿಲ್ಲ, ಈ ಭೂಮಿ ಮ್ಯಾಗ ಚಿಗುರ್ಲೂ ಇಲ್ಲ. ಮಳೆ ಬಂದ್ರೆ ಹಂಗೆ ನಮ್ಮ ಭೂಮಿ ಹಸರಾಗ್ತದೋ, ಸಂವಿಧಾನ ಬಂದ್ರೆ ಹಂಗೆ ನಮ್ಮ ಬದುಕು ಹಸನಾಗ್ತವೆ. ಸಮಾನತೆ ಅನ್ನೋ ಸಂವಿಧಾನ ಹಳ್ಳಿಗೂ ಬರಬೇಕು. ನನಗೆ ಇವರು ತಲೆ ತೆಗೆಯೋದು ದೊಡ್ಡ ವಿಷಯನೇ ಅಲ್ಲ, ಆದರೆ ನಾವೆಲ್ಲರೂ ಇಂಥವ್ರ ಮುಂದೆ ತಲೆ ಎತ್ಕೊಂಡು ಬಾಳ್ಬೇಕು. ಮಗನೇ, ಇವರು ಮಾಡಿರೋ ತಪ್ಪ ಕಾನೂನಾಗ ಶಿಕ್ಷೆ ಏನ್ ಹೇಳ್ತದಮ್ಮ? ನಮ್ಮ ದೇಶದ ನೆಲದಲ್ಲಿ ಏನು ಜಾತಿ ವ್ಯವಸ್ಥೆ, ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯಗಳಿಂದ ಸಾವಿರಾರು ವರ್ಷಗಳಿಂದ ಏನು ಈ ಶೋಷಿತ ಸಮಾಜಗಳು ನರಳಿ ಸಾಯುವಂಥ ಒಂದು ದುಸ್ಥಿತಿಯನ್ನು ಈ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಈ ಜನರ ಮುಂದೆ, ಈ ಸಮಾಜದ ಮುಂದೆ ಇಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ವಿದ್ಯಾವಂತರಾದ್ರೆ ಏನೆಲ್ಲ ನಾವು ಮಾಡಬಹುದು, ಏನೆಲ್ಲ ಜನಕ್ಕೆ ಒಂದು ಸಂದೇಶ ಕೊಡಬೇಕಂತ ಒಂದು ಮೆಸೇಜ್ ಇದೆ. ಆನೇಕಲ್ ತಾಲೂಕಿನ ಮಗ ದೋನಿಯಾ ವಿಜಯರವರ ಲ್ಯಾಂಡ್ ಲಾರ್ಡ್ ಸಿನಿಮಾವು ಕರ್ನಾಟಕ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡಿದ್ದು, ಇನ್ನು ಲ್ಯಾಂಡ್ ಲಾರ್ಡ್ ಕನ್ನಡ ಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರಶಂಸೆ ದೊರೆಯುತ್ತಿದೆ. ಇನ್ನು ಲ್ಯಾಂಡ್ ಲಾರ್ಡ್ ಚಿತ್ರದ ಕಥೆಗೆ ರಾಜ್ಯ ಜನತೆ ಫುಲ್ ಫಿದಾ ಆಗಿದ್ದಾರೆ. ಇನ್ನು ವಿಶೇಷವಾಗಿ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಲ್ಯಾಂಡ್ ಲಾರ್ಡ್ ಕನ್ನಡ ಸಿನಿಮಾವು ಹೌಸ್ಫುಲ್ ಆಗಿದೆ. ವಿಶೇಷವಾಗಿ ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಶ್ರೀ ಬಾಲಾಜಿ ಚಿತ್ರಮಂದಿರದಲ್ಲಿಯೂ ಸಹ ಲ್ಯಾಂಡ್ ಲಾರ್ಡ್ ಕನ್ನಡ ಸಿನಿಮಾವು ಹೌಸ್ಫುಲ್ ಆಗಿದ್ದ ದೃಶ್ಯ ಕಂಡುಬಂತು. ಇನ್ನು ದೊಮ್ಮಸಂದ್ರ ಶ್ರೀ ಬಾಲಾಜಿ ಚಿತ್ರಮಂದಿರದಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರದ ವೀಕ್ಷಣೆಗೆ ಬಂದ ಸಾರ್ವಜನಿಕರಿಗೆ ವಿಸಿಕೆ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂಸಿ ಹಳ್ಳಿ ವೇಣು ಮತ್ತು ಅವರ ತಂಡದವರು ಸಿಹಿ ಹಂಚಿ ನಂತರ ಮಾತನಾಡಿದ ಅವರು, ಲ್ಯಾಂಡ್ ಲಾರ್ಡ್ ಸಿನಿಮಾವು ಸಂವಿಧಾನ ಆಶಯಗಳ ಆಧಾರಿತ ಸಿನಿಮಾವಾಗಿದ್ದು, ಜೊತೆಗೆ ಸಮಾಜದಲ್ಲಿ ಶತಮಾನಗಳಿಂದ ಶೋಷಿತ ವರ್ಗವು ಅನುಭವಿಸುತ್ತಿರುವ ಜಾತಿ ವ್ಯವಸ್ಥೆ, ಶೋಷಣೆ, ದೌರ್ಜನ್ಯ ಹಾಗೂ ದಬ್ಬಾಳಿಕೆಗಳ ಬಗ್ಗೆ ಲ್ಯಾಂಡ್ ಲಾರ್ಡ್ ಚಿತ್ರದ ತಂಡವು ಉತ್ತಮ ರೀತಿಯಲ್ಲಿ ಚಿತ್ರೀಕರಣ ಮಾಡಿ ಜನರ ಮುಂದೆ ಇಟ್ಟಿದ್ದಾರೆ. ರಾಜ್ಯದ ಜನತೆ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ವೀಕ್ಷಣೆ ಮಾಡುವ ಮೂಲಕ ಸಂವಿಧಾನದ ಆಶಯಗಳನ್ನು ಗೆಲ್ಲಿಸುವ ಕೆಲಸವನ್ನು ಮಾಡಬೇಕಿದೆ ಎಂದರು. ಇನ್ನು ಈ ವೇಳೆ ಯುವ ನಾಯಕರಾದ ಉಸ್ಕೂರು ಮಧುರಣ್ಣರವರು ಮಾತನಾಡಿ, ಲ್ಯಾಂಡ್ ಲಾರ್ಡ್ ಚಿತ್ರವು ಒಂದು ಅದ್ಭುತವಾದ ಚಿತ್ರವಾಗಿದ್ದು, ಇನ್ನು ಲ್ಯಾಂಡ್ ಲಾರ್ಡ್ ಚಿತ್ರವು ಶತದಿನ ಪೂರೈಸಲಿ ಎಂದು ಶುಭ ಹಾರೈಸಿದರು. ಇನ್ನು ಸ್ಥಳದಲ್ಲಿ ಹೋರಾಟಗಾರರಾದ ಸುರೇಶ್ ಪ್ರಬುದ್ಧ, ಕಾಡ ಅಗ್ರಹಾರ ಮಂಜು, ಮಟ್ಟನಹಳ್ಳಿ ಮಹೇಂದ್ರ, ವಂದೇ ಮಾತರಂ ಮಹೇಶ್, ಉಸ್ಕೂರು ಮಧು ಮತ್ತು ಅವರ ಸಂಗಡಿಗರು ಭಾಗಿಯಾಗಿದ್ದರು. ಸಂವಿಧಾನ ಜಾರಿಯಾದ ದಿನಕ್ಕೆ ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಅಂಬೇಡ್ಕರ್ ಅವರ ಹೋರಾಟಕ್ಕೆ ಲ್ಯಾಂಡ್ ಲಾರ್ಡ್ ಸಿನಿಮಾ, ಲ್ಯಾಂಡ್ ಲಾರ್ಡ್ ಸಿನಿಮಾ, ಲ್ಯಾಂಡ್ ಲಾರ್ಡ್ ಸಿನಿಮಾ, ಲ್ಯಾಂಡ್ ಲಾರ್ಡ್ ಸಿನಿಮಾ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ನಮ್ಮ ನೆಲಮೂಲದ ಕಥೆಯ ಸಿನಿಮಾ, ನಮ್ಮ ನೆಲಮೂಲದ ಕಥೆಯ ಸಿನಿಮಾಗೆ ನಟ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾ ಯಶಸ್ವಿಯಾಗಲಿ, ನಟ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾ ಯಶಸ್ವಿಯಾಗಲಿ, ನಟ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾ ಯಶಸ್ವಿಯಾಗಲಿ, ಅಂಬೇಡ್ಕರ್ ಅವರ ಸಂವಿಧಾನವನ್ನ ಸಾರಿರುವ ಲ್ಯಾಂಡ್ ಲಾರ್ಡ್ ಸಿನಿಮಾ ಸಂವಿಧಾನದ ಆಶಯಗಳನ್ನ ಸಾರಿರುವ ಲ್ಯಾಂಡ್ ಲಾರ್ಡ್ ಸಿನಿಮಾ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ನಮ್ಮ ದೇಶದ ನೆಲದಲ್ಲಿ ಏನು ಜಾತಿ ವ್ಯವಸ್ಥೆ, ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯಗಳಿಂದ ಸಾವಿರಾರು ವರ್ಷಗಳಿಂದ ಏನು ಈ ಶೋಷಿತ ಸಮಾಜಗಳು ನರಳಿ ಸಾಯುವಂಥ ಒಂದು ದುಸ್ಥಿತಿಯನ್ನು ಈ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಈ ಜನರ ಮುಂದೆ, ಈ ಸಮಾಜದ ಮುಂದೆ ಇಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಲ್ಯಾಂಡ್ ಲಾರ್ಡ್ ಸಿನಿಮಾದ ಕಥೆಯನ್ನು ಹೆಣೆದು ಈ ಕಥೆಯನ್ನು ಚಿತ್ರವನ್ನಾಗಿ ನಿರ್ಮಾಣ ಮಾಡಿ
ಮಾಡಿರ್ತಕ್ಕಂಥ ನಿರ್ಮಾಪಕರಿಗೆ ಮತ್ತೆ ನಿರ್ದೇಶಕರಿಗೆ ಮತ್ತೆ ಈ ಸಿನಿಮಾದಲ್ಲಿ ನಟಿಸಿರ್ತಕ್ಕಂಥ ದುನಿಯಾ ವಿಜಯ್ ಅವರಿಗೆ ಮತ್ತೆ ನಟಿ ರಚಿತಾ ರಾಮ್ರವರಿಗೆ ಮತ್ತೆ ರಾಜ್ಬೀರ್ ಶೆಟ್ಟಿ ಅವರಿಗೆ ಅವಿನಾಶ್ ರವರಿಗೆ ಇವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಏನು ಈ ಸಿನಿಮಾದಲ್ಲಿ ಈ ನೆಲಮೂಲದ ಶೋಷಿತ ವರ್ಗಗಳ ಮೇಲೆ ಸಾವಿರಾರು ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ದಬ್ಬಾಳಿಕೆ, ದೌರ್ಜನ್ಯ, ಜಾತಿ ಶೋಷಣೆ, ಅತ್ಯಾಚಾರಗಳನ್ನು ಈ ಚಿತ್ರದಲ್ಲಿ ತೋರಿಸುವುದರ ಮುಖಾಂತರ ಸಂವಿಧಾನದ ಆಶಯಗಳನ್ನು ಈ ಸಮಾಜದಲ್ಲಿ ಬಿತ್ತುವಂಥ ಒಂದು ಪಸರಿಸುವಂಥ ಒಂದು ಕೆಲಸವನ್ನು ಈ ಸಿನಿಮಾ ಮುಖಾಂತರ ಈ ಸಿನಿಮಾದ ತಂಡ ಮಾಡಿದೆ. ಸೊ ಹಾಗಾಗಿ ಈ ಸಿನಿಮಾ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಿನಿಮಾದಲ್ಲಿ ಏನು ಸಂವಿಧಾನದ ಆಶಯಗಳನ್ನು ಈ ಜನರಿಗೆ ಪಸರಿಸುವಂಥ ಕೆಲಸ ಮಾಡಿ ಈ ಸಮಾಜದಲ್ಲಿ ಸಮಾನತೆಯನ್ನು ಬಿತ್ತುವಂಥ ಒಂದು ವಿಚಾರವನ್ನು ಒಳಗೊಂಡಿರ್ತಕ್ಕಂಥ ಈ ಸಿನಿಮಾ ಕಥೆಯನ್ನು ಬೆಂಬಲಿಸಿ ಈ ಆನೇಕಲ್ ತಾಲೂಕಿನ ಜನರು ಈ ಸಿನಿಮಾವನ್ನು ನೋಡಿ ಗೆಲ್ಲಿಸಬೇಕು ಮತ್ತು ಸಂವಿಧಾನದ ಆಶಯಗಳನ್ನು ಗೆಲ್ಲಿಸಬೇಕು ಅಂತೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಏನು ಈ ಒಂದು ಕಾಲಘಟ್ಟದಲ್ಲಿ ಇಂದಿಗೂ ಸಹ ಜಾತಿ ದೌರ್ಜನ್ಯ, ದಬ್ಬಾಳಿಕೆ, ಅನ್ಯಾಯ, ಅತ್ಯಾಚಾರಗಳು ನಿರಂತರವಾಗಿ ಈ ದೇಶದ ಹಳ್ಳಿಗಳಲ್ಲೂ ನಡೀತಿರೋದ್ರಿಂದ ಸಂವಿಧಾನದ ಉಳಿಗಾಲ ಬಹಳ ಮುಖ್ಯವಾಗಿ ಈ ದೇಶಕ್ಕೆ ಅನಿವಾರ್ಯವಾಗಿದೆ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನವನ್ನು ವಿರೋಧಿಸಿ ಮನುವಾದಿಗಳು ಸಂವಿಧಾನವನ್ನು ಇಲ್ಲವಾಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ದಿನಗಳಲ್ಲಿ ಇಂಥ ಒಂದು ಸಿನಿಮಾವನ್ನ, ಇಂಥ ಒಂದು ಕಥೆಯ ಹಂದರವನ್ನ ಇಟ್ಕೊಂಡು ಸಿನಿಮಾ ಮಾಡಿ ಸಂವಿಧಾನವನ್ನ ಉಳಿಸಬೇಕು, ಸಂವಿಧಾನ ಹಳ್ಳಿಗೂ ತಲುಪಬೇಕು ಅನ್ನೋ ಒಂದು ವಿಚಾರವನ್ನ ದುನಿಯಾ ವಿಜಯ್ ಅವರು, ನಟ ದುನಿಯಾ ವಿಜಯ್ ಅವರು ಈ ಸಿನಿಮಾದ ಮೂಲಕ ಸಂದೇಶವನ್ನ ನೀಡಿದ್ದಾರೆ. ಹಾಗಾಗಿ ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತೆ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಈ ದೇಶದ ಎಲ್ಲ ಜಾತಿಯ ವರ್ಗದ ಜನರು ಸಹ ಈ ಸಿನಿಮಾವನ್ನ ಬೆಂಬಲಿಸಿ ಸಮಾನತೆ ಸಾರುವ ಒಂದು ವಿಚಾರವನ್ನ ಈ ಸಮಾಜದಲ್ಲಿ ಪಸರಿಸುವಂತ ಕೆಲಸ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಎಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ. ಈ ದುನಿಯಾ ವಿಜಯ್ ಅವರ ನಟನೆಯ ಲ್ಯಾಂಡ್ಲಾರ್ಡ್ ಸಿನಿಮಾ ಶತದಿನೋತ್ಸವ ಆಚರಿಸಿ ಸಮಾನತೆಯ ಅಧಿಕಾರಕ್ಕೆ ಒಂದು ಸಾಕ್ಷಿಯಾಗಬೇಕಂತೇಳಿ ನಾನು ಭಾವಿಸ್ತೇನೆ. ಇವತ್ತು ಲ್ಯಾಂಡ್ಲಾರ್ಡ್ಸ್ ಮೂವಿಯನ್ನು ನೋಡಕ್ಕೆ ಬಂದಿದ್ರಿ. ನಿನ್ನೆ ನಮ್ಮ ಬ್ರದರ್ ವೇಣು ಅವರು ಹೇಳಿದ್ರು ಫಿಲಮ್ ತುಂಬ ಚೆನ್ನಾಗಿದೆ, ಒಂದ್ಸರಿ ನೋಡಿ ಬನ್ನಿ ಬ್ರದರ್ ಅಂತ. ಹಾಗಾಗಿ ಇವತ್ತು ಫಿಲಮ್ ವೀಕ್ಷಣೆ ಮಾಡೋಕ್ಕೆ ಬಂದಿದ್ವಿ. ಫಿಲಮ್ ತುಂಬ ಅದ್ಭುತವಾಗಿ ಬಂದಿದೆ. ಇದು 100 ಡೇ ಓಲ್ಡ್ ಅಂತ ನಾನು ಹಾರೈಸ್ತೀನಿ. ವೇಣಣ್ಣವರು ತುಂಬ ಶ್ರಮ ಪಡ್ತಾ ಇದ್ದಾರೆ ಫಿಲಮ್ ಎಲ್ಲ ನಮ್ಮ ಜನಾಂಗದವರಿಗೆ ಮೂವಿ ನೋಡಿ ಅಂತ. ಯಾಕಂದರೆ ಇದರಲ್ಲಿ ನಾವು ಕಾನೂನು ತಿಳ್ಕೊಬೋದು. ಕಾನೂನು ನಾವು ವಿದ್ಯಾವಂತರಾದರೆ ಏನೆಲ್ಲ ನಾವು ಮಾಡ್ಬೋದು, ಏನೆಲ್ಲ ಜನಕ್ಕೆ ಒಂದು ಸಂದೇಶ ಕೊಡಬೇಕಂತ ಒಂದು ಮೆಸೇಜ್ ಇದೆ. ಹಾಗಾಗಿ ಈ ಫಿಲಮ್ ಎಲ್ಲರೂ ವೇಣು ಸಾರ್ಗೋಸ್ಕರ, ನಮಗೋಸ್ಕರ, ಎಲ್ಲ ನಮ್ಮ ಜನಾಂಗದವ್ರು ನೋಡಲಿ ಅಂತ, ಎಲ್ಲರೂ ನೋಡಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಲ್ಯಾಂಡ್ಲಾರ್ಡ್ ಸಿನಿಮಾ ಯಾವ ಸಂದೇಶವನ್ನ ಕೊಡ್ತಿದೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಜಾತಿ ವ್ಯವಸ್ಥೆ, ಮೇಲು ಕೀಳು, ಮುಟ್ಟು ಮೈಲಿಗೆ, ದೌರ್ಜನ್ಯ ದಬ್ಬಾಳಿಕೆ ವಿನಾಶ ಆಗಬೇಕು, ಸಮಾನತೆ ಸಾರುವ ಸಂವಿಧಾನ ಪ್ರಜ್ವಲಿಸಬೇಕು ಅನ್ನೋ ಒಂದು ಸಂದೇಶವನ್ನ ಈ ಸಿನಿಮಾ ಕೊಡ್ತಾ ಇದೆ. ಹಾಗಾಗಿ ಈ ನಾಡಿನ ರಾಜ್ಯದ ಎಲ್ಲ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಜಾತಿಯ ವರ್ಗದ ಜನರು ಸಹ ಈ ಸಿನಿಮಾವನ್ನ ನೋಡಬೇಕು. ಸಮಾನತೆ ಸಾರುವ, ಸಹೋದರತೆಯನ್ನ ಬೆಳೆಸುವ, ಸಂವಿಧಾನದ ಆಶಯಗಳನ್ನ ಬಿತ್ತುವ ಸಂದೇಶದ ಈ ಚಿತ್ರ ಆಗಿರೋದ್ರಿಂದ ಈ ಚಲನಚಿತ್ರವನ್ನ ಎಲ್ಲರೂ ಸಹ ನೋಡಿ ಅರಸಿ ಗೆಲ್ಲಿಸಬೇಕಂತೇಳಿ ತಮ್ಮೆಲ್ಲರೂ ಸಹ ನಮ್ಮ ಮಧುರಣ್ಣವರಾಗ್ಬೋದು, ನನ್ನ ಸಹಪಾಠಿ ಸೇನಾನಿಗಳು, ಹೋರಾಟದ ಸೇನಾನಿಗಳಾಗ್ಬೋದು, ಎಲ್ಲರೂ ಸಹ ತಮ್ಮೆಲ್ಲರಲ್ಲೂ ನಾವು ಮನವಿ ಮಾಡ್ಕೊಳ್ತಾ ಇದೀವಿ. ಜೈ ಭೀಮ್, 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 ಜೈ ಭೀಮ್. ಸಂವಿಧಾನದ ಆಶಯಗಳು, ಸಂವಿಧಾನದ ಆಶಯಗಳು, ಸಂವಿಧಾನದ ಆಶಯಗಳು, ಜಾತಿ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಸಮಾನತೆ, ಸಮಾನತೆ, ಸಮಾನತೆ.